ಸ್ನೇಹಿತರೆ, ವೀರ ಸಂದೇಶ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ಇವತ್ತು ನಾನು ಮಾಡ್ತಾ ಇರೋ ವಿಚಾರ ಏನಪ್ಪ ಅಂದರೆ, ತಾವೆಲ್ಲರೂ ತುಂಬ ಪುಣ್ಯವಂತರು ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸತ್ಯವಾಗಲೂ ಸ್ನೇಹಿತರೆ, ಎಲ್ಲರೂ ಈಗಿನ ಕಾಲಘಟ್ಟದಲ್ಲಿ ಏನಿದ್ದಾರೆ, ಯಾವ ಜೀವರಾಶಿಗಳು ಇರ್ಬೋದು, ಪ್ರಾಣಿ ಪಕ್ಷಿಗಳು, ನಮ್ಮ ಜನ ಏನಿರ್ಬೋದು, ಪ್ರತಿಯೊಂದು ಜೀವರಾಶಿಗಳಿಗೂ ಸೇರಿ ಹೇಳ್ತಾ ಇದ್ದೀನಿ, ಈ ಕಾಲಘಟ್ಟದಲ್ಲಿ ಏನಿದ್ರಿ ಎಲ್ಲರೂ ಒಂದು ಥರ ಪುಣ್ಯ ಮಾಡಿದಿರಿ, ಪುಣ್ಯವಂತರು ಅಂತ ಹೇಳ್ಬೋದು. ಯಾಕಪ್ಪ ಅಂದರೆ, ಒಂದು ಇಡೀ ಜಗತ್ತಿನಲ್ಲಿಯೇ ಎಲ್ಲೂ ನಡೆಯಲಾಗದಂತಹ, ಇಡೀ ಯಾವ ಒಂದು ಅಮೇರಿಕಾ ಹಿರಿಯಣ್ಣ ಅಂತ ಕನಸ್ಕೊತ ಇದೆ, ಅದಕ್ಕಿಂತಲೂ ಅದರಲ್ಲಿ ಎಷ್ಟು ಜನಸಂಖ್ಯೆ ಇದೆ, 35 ಕೋಟಿ ಜನಸಂಖ್ಯೆ ಅಂತಾರೆ ಅಮೇರಿಕಾದಲ್ಲಿ, ಅದಕ್ಕಿಂತಲೂ ಹೆಚ್ಚು, ಇನ್ನೂ ಒಂದು 10 ಕೋಟಿ ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ ಭಾರತ ದೇಶದಲ್ಲಿ ಒಂದು ರಾಜ್ಯದಲ್ಲಿ ಸೇರ್ತಾ ಇದ್ದಾರೆ. ಅಂದರೆ ಅದು ಒಂದು ಧಾರ್ಮಿಕ ವಿಚಾರಕ್ಕೆ ಅದು ಮಹಾಕುಂಭಮೇಳ ಅಂತ ಇಡೀ ಜಗತ್ತಿನಲ್ಲಿ ಎಲ್ಲೂ ನಡೆಯೋತಿಲ್ಲ ಸ್ನೇಹಿತರೆ. ಈ ಕುಂಭಮೇಳ 144 ವರ್ಷಗಳಿಗೊಮ್ಮೆ ನಡೀತದೆ ಸ್ನೇಹಿತರೆ. ಸಾಮಾನ್ಯವಾಗಿ ನಾವ್ಯಾರು ನಮ್ಮ 2-3 ತಲಾಂತರಗಳಿಂದ ನಾವ್ಯಾರು ಹುಟ್ಟಿರಲಿಲ್ಲ, ಅಥವಾ ನಾವು ನಮ್ಮ ಕಾಲಘಟ್ಟದ ನಂತರ ಇನ್ನೂ 2-3 ತಲಾಂತರಗಳಲ್ಲಿ ಇನ್ನೂ ಒಂದು ಮಹಾಕುಂಭಮೇಳ ನಡಿಬೇಕು ಅಂದರೆ ಇನ್ನೂ 3 ತಲಾಂತರ ನಡಿಬೇಕು ಸ್ನೇಹಿತರೆ. ಅಂತಹ ಒಂದು ಮಹಾನ್ ಕುಂಭಮೇಳ ನಡೆಯುತ್ತಾ ಇರೋ ಸಮಯದಲ್ಲಿ ನಾವು ಭೂಮಿ ಮೇಲೆ ಏನು ಇದ್ದೀರಿ ಅಂದರೆ, ಜೀವಿಸಿದ್ದೀರಿ ಅಂದರೆ, ನಾವು ನಿಜವಾಗ್ಲೂ ಪುಣ್ಯವಂತರು ಅಂತಲೇ ಹೇಳಬೇಕು. ಇದು ಈ ಕುಂಭಮೇಳದ ವಿಶೇಷತೆ ಅಂದರೆ ಹಿನ್ನೆಲೆ ಏನು ಅಂತ ಸ್ವಲ್ಪ ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ತಮಗೆಲ್ರಿಗೂ ಗೊತ್ತಿರ್ಬೋದು, ದೇವಾನುದೇವತೆಗಳ ಕಾಲದಲ್ಲಿ ದೇವತೆಗಳಿಗೂ ಮತ್ತು ರಾಕ್ಷಸರಿಗೂ ಏನೋ ಒಂದು ಯುದ್ಧ ನಡೀತಾ ಇರ್ತದೆ. ಏನು ನಮಗೆ ಅಮೃತ ಬೇಕು ಅಂತ ಅವರು ಒಂದು ಸಮುದ್ರ ಮಂಥನ ಕಾಲದಲ್ಲಿ ಒಂದು ರಾಕ್ಷಸರು ಒಂದು ಕಡೆ ಆ ಒಂದು ಮಂದಾರ ಪರ್ವತವನ್ನು, ವಾಸಕ್ಕಿ ಅನ್ನೋ ಒಂದು ಒಬ್ಬರು ಬಾಲವನ್ನು ಹಿಡ್ಕೊಂಡಿರ್ತಾರೆ, ಇನ್ನೊಬ್ಬರು ತಲೆಯನ್ನು ಹಿಡ್ಕೊಂಡಿರ್ತಾರೆ. ಆ ವಾಸಕ್ಕಿಯನ್ನು ಹಿಡ್ಕೊಂಡು ಮಂದಾರ ಪರ್ವತನ ಕಡಿತಾ ಇರ್ತಾರೆ. ಆಗ ಒಂದು ಅಮೃತದ ಒಂದು ಕುಂಭ ಬರುತ್ತೆ. ಕುಂಭ ಅಂದರೆ ಮಡಿಕೆ ಅಂತ ಹೇಳ್ಬೋದು. ಆ ರೀತಿ ಕುಂಭ ಬರುತ್ತೆ. ಆಗ ಮತ್ತು ಈ ನಮ್ಮ ವಿಷ್ಣು, ಹರಿ ಅಂತ ಏನು ಕರೀತಾರೆ, ನಾರಾಯಣ, ಆ ವಿಷ್ಣು ಆ ಕುಂಭವನ್ನು ತರಬೇಕಾದ್ರೆ ಒಂದು 4 ಸ್ಥಳಗಳಲ್ಲಿ ಒಂದು ಬಿದ್ದೋಗ್ಬಿಡುತ್ತೆ. ಆ 4 ಸ್ಥಳಗಳಲ್ಲಿ 4 ಹನಿ ಚೆಲ್ಲೋಗುತ್ತೆ. ಅದನ್ನೇ ಒಂದು ಯಾವ್ಯಾವ ಸ್ಥಳಪ್ಪ ಅಂದರೆ, ಅದು ನಾಸಿಕ, ಹರಿದ್ವಾರ, ಉಜ್ಜಯಿನಿ ಮತ್ತು ಪ್ರಯಾಗ್ರಾಜ್. ಇಂತಹ ಒಂದು 4 ಕ್ಷೇತ್ರಗಳಲ್ಲಿ ಒಂದೊಂದು ಹನಿ ಬಿದ್ದು, ಅಂತಹ ಕ್ಷೇತ್ರಗಳಲ್ಲಿ ಆ ಒಂದು ಏನು ನದಿ ಸಾಗರಗಳಿದ್ದಾವೆ ಅದು ಒಂದು ವಿಶೇಷತೆ ಪಡ್ಕೊಳುತ್ತೆ. ಅದು ಅಮೃತಕ್ಕೆ ಸಮಾನವಾದ ಒಂದು ನೀರು ಅಂತ ಶ್ರೇಷ್ಠತೆ ಪಡ್ಕೊಳುತ್ತೆ. ಆ ಒಂದು ಸ್ಥಳಗಳಲ್ಲಿ, ಆ ಒಂದು ನದಿಗಳಲ್ಲಿ, ಆ ಒಂದು ಸಾಗರಗಳಲ್ಲಿ ಸ್ನಾನ ಮಾಡಿದವರು ಎಷ್ಟೋ ಜನ ಮೋಕ್ಷವನ್ನು ಪಡ್ಕೊಳ್ತಾರೆ, ಒಂದು ಆರೋಗ್ಯವನ್ನು ಕಾಪಾಡ್ಕೊತಾರೆ, ಏನೋ ಒಂದು ನವನವೀನವಾಗಿ ನಳನಳಿಸ್ತಾ ಇರ್ತಾರೆ ಅಂತ ಒಂದು ಪ್ರತೀತಿ ಕೂಡ ಇದೆ ಸ್ನೇಹಿತರೆ. ಅದು ಸ್ನೇಹಿತರೆ, ಈಗ ತಾನೇ ಹೇಳಿದ್ನಲ್ಲ ನಾನು, ನಾಸಿಕ್ಕು, ಹರಿದ್ವಾರ, ಉಜ್ಜಯಿನಿ ಹಾಗೂ ಪ್ರಯಾಗ್ರಾಜ್ಗಳಲ್ಲಿ ಇಂಥ ಕುಂಭಮೇಳಗಳು ನಡೀತವೆ. ಅದು ಸಾಮಾನ್ಯ ಕುಂಭಮೇಳ ಒಂದು 3 ವರ್ಷಗಳ ಕಾಲ 3 ವರ್ಷಗಳ ನಂತರ ನಡೆಯುತ್ತೆ. ಆಮೇಲೆ ಅರ್ಧ ಕುಂಭಮೇಳ ಬಂದು 4 ವರ್ಷ, ಕ್ಷಮಿಸಿ ಸ್ನೇಹಿತರೆ, ಅರ್ಧ ಕುಂಭಮೇಳ ಬಂದು 6 ವರ್ಷಕ್ಕೊಂದ್ಸಲಿ ನಡೆಯೋದು, ಹಾಗೂ ಪೂರ್ಣ ಕುಂಭಮೇಳ ಬಂದು 12 ವರ್ಷಕ್ಕೊಂದ್ಸಲಿ ನಡೆಯುತ್ತೆ. ಹಾಗೂ ಮಹಾಕುಂಭಮೇಳ ಇದು ಸರ್ವೇ ಸಾಮಾನ್ಯವಾಗಿ ಯಾರೂ ಕಂಡಲ್ಲಿ ನೋಡೋದಕ್ಕೂ ಸಾಧ್ಯವಿಲ್ಲ. ನಮ್ಮ ಹಿರಿಯರೇನಿದ್ದಾರೆ ಅವರು ಕೂಡ ನೋಡಿರೋಕ್ಕೆ ಸಾಧ್ಯವಿಲ್ಲ. ನಮ್ಮ ಮಕ್ಕಳು ಮೊಮ್ಮಕ್ಕಳು ಕೂಡ ಮುಂದೆ ನೋಡ್ತಾರೋ ಇಲ್ವೋ, ಅಷ್ಟು ಒಂದು ದೂರ, ಅಂದರೆ 140 ವರ್ಷಗಳ ನಂತರ ನಡೆಯೋ ಕುಂಭಮೇಳ ಅಂದರೆ ನಾವು ಇದನ್ನು ಹೆಮ್ಮೆ ಪಡಲೇಬೇಕು. ಆದರೆ ಸ್ನೇಹಿತರೆ, ಇದು ತುಂಬ, ಹಾಗಾಗಿ ಸ್ನೇಹಿತರೆ, ಇದು 144 ವರ್ಷಗಳಿಗೊಮ್ಮೆ ನಡೆಯುವಂಥದ್ದು. ಇದು ಮಹಾಕುಂಭಮೇಳ ಏನೋ ಒಂದು ಪ್ರಯಾಗ್ರಾಜ್ ಅನ್ನುವ ತ್ರಿವೇಣಿ ಸಂಗಮದಲ್ಲಿ ನಡೆಯುತ್ತೆ.
ಇದು ಪ್ರಯಾಗ್ರಾಜ್ ಅಂದರೆ ಉತ್ತರ ಪ್ರದೇಶದಲ್ಲಿ ಬರುತ್ತೆ ಸ್ನೇಹಿತರೆ. ಈಗಿನ ನಮ್ಮ ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಅವರು ತುಂಬ ವಿಜೃಂಭಣೆಯಿಂದ ಈ ಮಹಾಕುಂಭಮೇಳವನ್ನು ಒಂದು ನಡೆಸ್ಕೊಡ್ತಾ ಇದ್ದಾರೆ. ಹಾಗೂ ಈ ಒಂದು ಮಹಾಕುಂಭಮೇಳದ ಒಂದು ಪವಿತ್ರತೆಗೆ ಒಂದು ನಾಗಾ ಸಾಧುಗಳು ಮತ್ತು ಅಘೋರಿಗಳು ಅಸಂಖ್ಯಾತ ರೀತಿಯಲ್ಲಿ ಬಂದು ಪಾಲ್ಗೊಂಡು ಅವರು ಈ ಒಂದು ಧಾರ್ಮಿಕ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಪುಣ್ಯವನ್ನು ಕಟ್ಕೊಳ್ಳೋಕ್ಕೆ ಬಂದಿದ್ದಾರೆ ಸ್ನೇಹಿತರೆ. ನಾಗಾ ಸಾಧುಗಳು ಅಂದರೆ ಸರ್ವೇ ಸಾಮಾನ್ಯವಾಗಿ ಎಲ್ಲರೂ ಇದ್ದಂತೆ ಅಲ್ಲ. ನಾವು ಏನು 3 ಹೊತ್ತು ತಿಂತೀರಿ ಆ ರೀತಿ ಅಲ್ಲ. ಅವರು ಕಾಡು ಮೇಡುಗಳಲ್ಲಿ ಅಲಿತಾರೆ. ಅದು ಎಷ್ಟು ಜನ ಇದ್ದಾರೋ ಎಲ್ಲಿದ್ದಾರೋ ಯಾರಿಗೂ ಇದುವರೆಗೂ ಕಂಡುಹಿಡಿಯೋಕ್ಕಾಗೋದಿಲ್ಲ. ಅಂತಹ ಒಂದು ನಾಗಾ ಸಾಧುಗಳು ಕೋಟಿ ಒಂದು ಸಂಖ್ಯೆಯಲ್ಲಿ ಬಂದು ಈ ಒಂದು ಮಹಾಕುಂಭಮೇಳದಲ್ಲಿ ಪಾಲ್ಗೊಂಡಿದ್ದಾರೆ ಅಂದರೆ ತುಂಬ ಅತಿಶಯೋಕ್ತಿ ಅನ್ಬೋದು, ತುಂಬ ಅದು ಆಶ್ಚರ್ಯಕರ ಕೂಡ ಅನ್ಬೋದು. ಯಾಕಂದರೆ ಅವರು ಯಾವುದೇ ಒಂದು ನಗರ ಪ್ರದೇಶಗಳಿಗೂ ವಾಸ ಮಾಡೋದಿಲ್ಲ. ಯಾವುದೇ ಒಂದು ನೀರು, ಒಂದು ಆಹಾರ, ಇಂಥದ್ದೇ ಒಂದು ನಿಗದಿತ ಒಂದು ಸ್ಥಳಾವಕಾಶ ಕೂಡ ಅವ್ರಿಗಿರೋದಿಲ್ಲ. ಇಂತಹ ಒಂದು ಕಾಡು ಮೇಡುಗಳಲ್ಲಿ ಅಲ್ಕೊಂಡು ಅವರು ಅದ್ಯಾವ ರೀತಿ ಊಟ ಮಾಡ್ತಾರೋ, ಅದ್ಯಾವ ರೀತಿ ಜೀವನ ಮಾಡ್ತಾರೋ, ಎಷ್ಟೋ ದಿನಗಳಲ್ಲಿ ಊಟ ಕೂಡ ಇರೋದಿಲ್ಲ. ಎಷ್ಟೋ ದಿನ ಅವರಿಗೆ ಒಂದು ತಿನ್ನೋದಕ್ಕೆ ಊಟ ಕೂಡ ಇರೋದಿಲ್ಲ, ಕುಡಿಯೋದಕ್ಕೆ ನೀರು ಕೂಡ ಇರೋದಿಲ್ಲ. ಅವರು ಸದಾ ಶಿವನನ್ನೇ ಜ್ಞಾಪಕ ಮಾಡಿಕೊಂಡು ಶಿವನ ಭಕ್ತಿಯಿಂದಲೇ ಎಷ್ಟೋ ದಿನಗಳ ಕಾಲ ಅವರ ಒಂದು ಆ ಉಸಿರನ್ನು ಹಿಡ್ಕೊಂಡು ಬದುಕ್ತಾರೆ ಸ್ನೇಹಿತರೆ. ಇದು ಒಂದು ನಮ್ಮ ದೇಶದಲ್ಲಿ ಏನು ನಮ್ಮ ಕಣ್ಣಿಗೆ ಕಾಣದ ಒಂದು ಅಚ್ಚರಿ ಅಂತ ಹೇಳ್ಬೋದು. ಇಂಥ ಅಘೋರಿಗಳು ಇಂತಹ ಅಘೋರಿಗಳು, ನಾಗಾ ಸಾಧುಗಳು ದೈವನ ಪ್ರೇರಣೆಯಿಂದ ನಮ್ಮ ದೇಶದಲ್ಲಿ ಕೋಟಿ ಜನ ನಮ್ಮ ದೇಶದಲ್ಲಿ ಬದುಕ್ತಾ ಇದ್ದಾರೆ ಶಿವನ ಒಂದು ಆರೈಕೆಯಿಂದ. ಅಂದರೆ ನಾವು ಕೂಡ ಒಂದು ನಮ್ಮ ದೇಶದಲ್ಲಿ ಏನೋ ಒಂದು ನಮ್ಮ ದೇಶದ ಸಂಸ್ಕೃತಿ ಇದೆ, ದೈವಿಕತೆ ಇದೆ ಅಂತ ಒಂದು ವಿಚಾರದಲ್ಲಿ ನಾವು ಇದ್ದೀರಿ ಅಂದರೆ ನಿಜವಾಗ್ಲೂ ನಾವು ಒಂದು ಪುಣ್ಯ ಮಾಡಿದ್ದೀನಿ ಅಂತ ಹೇಳ್ಬೋದು. ಈ ಭರತ ಭೂಮಿಯಾದ ನಮ್ಮ ಪುಣ್ಯವಂತ ದೇಶದಲ್ಲಿ ಹುಟ್ಟಿರೋದಕ್ಕೆ ನಾವು ಕೂಡ ಒಂದು ಪುಣ್ಯವಂತರು ಅಂತ ಹೇಳ್ಬೋದು ಸ್ನೇಹಿತರೆ. ಈ ಒಂದು ಕುಂಭಮೇಳದ ವಿಚಾರವನ್ನು ನಾನು ಹೇಳಲೇಬೇಕಾಯಿತು. ಯಾಕಪ್ಪ ಅಂದರೆ ಇದು ಸಾಮಾನ್ಯವಾದ ವಿಚಾರ ಅಲ್ಲವೇ ಅಲ್ಲ. ಆದ್ದರಿಂದ ಕುಂಭಮೇಳದ ಒಂದು ಮಹಾನ್ ಒಂದು ಧಾರ್ಮಿಕವಾದ ಒಂದು ಕಾರ್ಯಕ್ರಮವನ್ನು ನಾನು ಒಂದು ವಿಡಿಯೋ ಮಾಡಿದ್ದಕ್ಕೋಸ್ಕರ ನನಗೂ ಒಂದು ಪುಣ್ಯ ಅಂತ ಅಂತ ಹೇಳ್ಬೋದು. ತಾವು ಕೂಡ ಈ ಒಂದು ವಿಡಿಯೋನ ನೋಡಿ ಪುಣ್ಯ ಕಟ್ಕೊಳ್ಳಿ, ಎಲ್ರಿಗೂ ಶೇರ್ ಮಾಡಿ. ದಯವಿಟ್ಟು ಈ ಒಂದು ವಿಚಾರನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಅಂತ ಹೇಳ್ತಾ ನಾನು ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ. ಧನ್ಯವಾದಗಳು.